ಅಂಕಲ್ ನಮಸ್ತೆ. ನಮಸ್ಕಾರ ಸರ್. ಅಂಕಲ್ ತಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ದನ್ನೂರು ಅಂತ ರೀ. ಯಾವ ಊರು ಇದೆ ರೀ? ನಮ್ದು ಸೊನ್ರಿ ಸರ್. ಸೊನ್ನರಿ ಯಾವ ತಾಲೂಕು ರೀ? ಜೇವರಿ ತಾಲೂಕು, ಗುಲ್ಬರ್ಗ ಜಿಲ್ಲಾ ರೀ. ಗುಲ್ಬರ್ಗ ಜಿಲ್ಲೆ ರೀ. ಇದು ಮೆಣಸಿನ್ಕಾಯಿ ಎಷ್ಟು ಎಕರೆ ಮಾಡಿರಿ ತಾವು? ನಾವು 3 ಎಕರೆ ಮಾಡೀವಿ ಸರ್. 3 ಎಕರೆ ಮಾಡಿರಿ. ಯಾವ ತಳಿ ರೀ? ಇದು ಒಕ್ಕಲ್ನು ಅಂತಾರೆ. ಒಕ್ಕಲ್ ಸೀಡ್ಸ್ ತಾರಕ್ ವೆರೈಟಿ ರೀ. ತಾರಕ್. ಈಗ ಹಸಿಕಾಯಿ ನಿಮ್ಮ ಹೊಲದಲ್ಲಿ ಇವಾಗ ಹರಿಸ್ತಿದ್ದೀರಿ? ಹೌದು ಸರ್. ಇದು ಫಸ್ಟ್ ಬೀಡ್ ಅಲ್ರಿ? ಫಸ್ಟ್ ಬಿಡಿ ಸರ್. ಈಗ 3 ಎಕರೆ ಕಲ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಬರ್ತಂತ ಐತ್ರಿ? ಈಗ 3 ಎಕರೆದಾಗ ನೋಡ್ರಿ, ಇದೇ ಫಸ್ಟ್ ಬೀಡ್ ನಮ್ಮದು. ಹಾಂ ರೀ. 250 ಕ್ವಿಂಟಲ್ ತನಕ ಬರ್ತದೆ ಸರ್. 250 ಕ್ವಿಂಟಲ್ ರೀ. ಕ್ವಿಂಟಲ್ ಎಲ್ಲ ಮ್ಯಾಲೆ ಆಗ್ತದೆ ರೀ. 2.5 ಕ್ವಿಂಟಲ್ 200 ಕ್ವಿಂಟಲ್ ಮ್ಯಾಲೆ ಆಗ್ತದೆ ರೀ. ಹಾಂ, ಕೆಳಗೇನು ಆಗಲ್ಲ ಸರ್. 250 ಕ್ವಿಂಟಲ್ ಮೇಲೆ ಆಗ್ತದೆ ಮೇಲೆ ರೀ. ಸೊ ಪ್ರತಿ ವರ್ಷ ನೀವು ಹೋದ ವರ್ಷ ಅದು ಯಾವ ವೆರೈಟಿ ಹಾಕ್ತಿದ್ರಿ? ಆಗ್ತಿದ್ದೇವೆ ರೀ. 5531 25 ಮಾಡೀವಿ. ನಾನು ಈಗ 10 ವರ್ಷ 12 ವರ್ಷ ಆಯ್ತು ಸರ್ ಮಾಡ್ಲತ್ತೀರಿ. ಈ ನಮ್ಮನ್ನ ಇಳುವರಿ ಏನು ಬಂದಿಲ್ಲ ರೀ. ಒಮ್ಮೆ ಏನದ ರೀ, ಇದು ರೀ ಅನ್ನೋದು ವೆರೈಟಿ ನೆನ್ಪು ಬರವಲ್ತೇನ್ರಿ ಸರ್? ನೋಡ್ರಿ ಸರ್. ಬಟ್ ಈಗ ನೀವು ಹೋದ ವರ್ಷ ಮಾಡಿದ್ದು 5531 ಇದಕ್ಕೆ ವೆರೈಟಿ ಚಲೋ ಐತಲ್ರಿ? ವೆರೈಟಿ ಅದಕ್ಕೆ ಭಾರಿ ಅದ ಬಿಡ್ರಿ. ಅದಕ್ಕೆ ಭಾರಿ ಲೆಂತ್ನು ಬರ್ತದ್ರಿ ಸರ್. ಹಾಂ ರೀ. ಮೇಲೆತ್ತಿರಿ ಅನ್ನೋದು ಕಾಯಿ ದಮ್ಮನು ಬರ್ತದ್ರಿ. ಹಾಂ ರೀ. ಹಾಂ ರೀ. ಇಳುವರಿನೂ ಹೆಚ್ಚು ಬರ್ತದ್ರಿ. ಹಾಂ ರೀ. ಈ ನಮ್ಮನ್ನ ಇಳುವರಿ ಜ್ವಾಲ್ರಿ ಅಂತ ಬರ್ತದೆ ನೋಡಿ ಸರ್. ಜ್ವಾಲ್ರಿ ತೆಗ್ದೇನ್ರಿ ಸರ್ ಈ ನಮ್ಮನ್ನ ಸೀಡ್ಸ್. ಹಾಂ ರೀ. ಹಾಂ ರೀ. ಅದನ್ನು ಎಕರೆಕೊಂದು 100 ತೆಗ್ದಿದ್ದೀನಿ ರೀ. ಅದು ಫಸ್ಟಿಗೆ ಬಂದಿತ್ತು ರೀ. ಹಾಂ ರೀ. ಫಸ್ಟಿಗೆ ಬಂದಿತ್ತು ರೀ. ಅವಾಗ ಏನದ ಎಕರೆಕ್ಕೆ 100 ತೆಗ್ದೇನಿ ರೀ ಸರ್ ಫಸ್ಟಿಗೆ. ಈಗ ಏನದ ಅದ್ರ ಬೆನ್ನ ಇದು ಹತ್ತೇವ್ರಿ ಸರ್. ಅಂದ್ರೆ ಲೈಕ್ ಹಸಿಕಾಯಿಗೆ ಒಣಕಾಯಿಗೆ ಲೆಕ್ಕಕ್ಕೆ ಒಕ್ಕಲ್ ತಾರಕ್ ನಿಮಗೆ ಮಾಡ್ಬೋದಂತ ಅಭಿಪ್ರಾಯ? ಮಾಡ್ಬೋದ್ರಿ, ಬೆಕ್ಕದವ್ರು ಮಾಡ್ಬೋದ್ರಿ. ಇದು ನಾವು ರೈತ ಅಂತ ಹೇಳ್ತೇನೆ ರೀ. ಕಂಪ್ನಿ ಕಡಿದೇನು ನಾ ಏನು ಹೇಳಲ್ರಿ. ನಮಗೆ ಚಲೋ ಅನ್ಸ್ಯದ. ಯಾವ ರೋಗ ಇಲ್ಲ. ನಾನು ಭಾಳ ಕಷ್ಟ ಬಿಟ್ಟಿಲ್ಲ ಇದಕ್ಕೇನು. ಸೊ ಹಾಗಾಗಿ ಮುಂದೆ ಈ ಹಸಿಕಾಯಿ ಮತ್ತು ಒಣಕಾಯಿ ಮಾಡ್ತಕ್ಕಂಥವ್ರು ಒಕ್ಕಲ್ದ ತಾರಕ್ ಹಾಕ್ಬೇಕಂತ ನಿಮ್ಮ ಅಭಿಪ್ರಾಯ? ಮಾಡ್ಬೇಕ್ರಿ ಸರ್. ಸರಿ ಅಂಕಲ್. ಏನು ಅದಕ್ಕೇನು ಇದೂ ಇಲ್ಲ ಅಂತ ತಿಳ್ಕೊರಿ. ಸರಿ ಅಂಕಲ್. ನಮಸ್ಕಾರ. ನಮಸ್ಕಾರ ಸರ್.